ನಮಸ್ಕಾರ ದಾವಣಗೆರೆ ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಪ್ರಕಾಶ್ ನರಗನಹಳ್ಳಿ. ದಾವಣಗೆರೆ ಇದು ನಮ್ಮೂರು. ಬೆಣ್ಣೆ ಅಂತ ಮನಸ್ಸಿರೋ ಜನರ ಊರು. ದಾವಣಗೆರೆ ನಮ್ಮ ನೆನಪಲ್ಲಿ ಬರೋದಂತಂದರೆ ರಾಮಂಡ್ ಕೋ ಸರ್ಕಲ್ ತುಂಬ ಫೇಮಸ್. ಈ ಸರ್ಕಲ್ನಲ್ಲೇ ಹೋಳಿ ಆಟ ಆಡೋದು. ಲಕ್ಷಾಂತರ ಜನ ಸೇರಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸೋ ಈ ಸ್ಥಳ ಕಣ್ತುಂಬ್ಕೊಳ್ಳೋಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಈ ರಾಮಂಡ್ ಕೋ ಸರ್ಕಲ್ ದಾವಣಗೆರೆಯ ಹೃದಯ ಭಾಗ. ಜನರ ಹೃದಯದಲ್ಲೂ ಕೂಡ ಇರ್ತಕ್ಕಂಥ ತುಂಬ ಫೇಮಸ್ ಆಗಿರ್ತಕ್ಕಂಥ ಸರ್ಕಲ್ ಕೂಡ ಹೌದು ಕಣ್ರಿ ಇದು. ಇಲ್ಲಿ ಸದಾ ಸಾವಿರಾರು ಜನರು ಸೇರುವ ಸ್ಥಳ. ಹಬ್ಬ ಹರಿದಿನ, ವ್ಯವಹಾರ, ಗಣಪತಿ ದೇವಸ್ಥಾನ, ಮತ್ತು ಹಳೆಪುರಿ ಬಾಬಣ್ಣನವ್ರ ಅಂಗಡಿ, ಹಳೆ ಪಾನಿಪುರಿ ಅಂಗಡಿ ಅದಂತೂ ಫೇಮಸ್. ನಿಮ್ಗಂತೂ ಗೊತ್ತಿರುತ್ತೆ, ತುಂಬ ಜನ ಹೋಗಿ ತಿಂದಿರ್ತೀರ. ಮಂಡಕ್ಕಿ, ಮಸಾಲ ಮಿರ್ಚಿ, ಇಡ್ಲಿ ವಡ, ಶಿವಸಂಕಲ್ಪ ಹೋಟೆಲ್ಲು, ಇಲ್ಲಿ ರೋಟಿ, ತಂದೂರು ರೋಟಿ ಊಟ ಎಲ್ಲನೂ. ಹಾಗೆಯೇ ಈ ರಾಮಂಡ್ ಕೋ ಸರ್ಕಲ್ ಯಾರಿಗೆ ತಾನೇ ಗೊತ್ತಿಲ್ಲ. ತುಂಬ ಫೇಮಸ್ ಆಗಿರ್ತಕ್ಕಂಥ ಒಂದು ಸರ್ಕಲ್ ಬಗ್ಗೆ ನಾನು ಏನೋ ಒಂದು ಹೇಳಕ್ಕೆ ಹೊರಟಿದ್ದೀನಿ. ಅದೇನಪ್ಪ ಅಂತಂದರೆ, ಎಲ್ರಿಗೂ ಕೂಡ ಒಂದು ಆಶ್ಚರ್ಯ ಅನ್ನಿಸ್ಬೋದು. ಈ ಒಂದು ಸರ್ಕಲ್ ಸ್ನ್ಯಾಕ್ಸ್ಗಾಗಿರ್ಬೋದು, ಮತ್ತು SBI ಬ್ಯಾಂಕ್ ಇದೆ ಇಲ್ಲೇನೂ ಕೂಡ. ನಿಮ್ಗೆಲ್ರಿಗೂ ತುಂಬ ಫೇಮಸ್ ಆಗಿರ್ತಕ್ಕಂಥ ಸ್ಪಾಟ್ ಅಂದರೂ ಕೂಡ ತಪ್ಪಾಗಲಾರದು, ಗೊತ್ತಿದೆ ನಿಮ್ಗೆಲ್ರಿಗೂ. ಇಲ್ಲಿ ಗಣಪತಿ ದೇವಸ್ಥಾನ, ವರಸಿದ್ಧಿ ವಿನಾಯಕ ದೇವಾಲಯ ತುಂಬ ಫೇಮಸ್. ಇಲ್ಲೆಲ್ಲ ಹೊಸ ಗಾಡಿಗಳಿಗೆ ಪೂಜೆ ನಡೀತಾ ಇರುತ್ತೆ. ನೀವು ಕೂಡ ಪೂಜೆ ಮಾಡಿಸಿರ್ತೀರಾ. ಹಾಗೆ ಬಡವರು ಪಾಪ ತಮ್ಮ ಜೀವನ ಕಟ್ಕೊಳ್ಳೋಕ್ಕೆ ಹಣ್ಣು ತರಕಾರಿಗಳನ್ನ ಮಾರ್ತಾ, ತಿಂಡಿ ತಿನಿಸು ಸ್ನ್ಯಾಕ್ಸ್ಗಳನ್ನು ವ್ಯವಹಾರ ನಡೆಸ್ತಾ ಇರ್ತಕ್ಕಂಥ ಒಂದು ಫೇಮಸ್ ಆಗಿರ್ತಕ್ಕಂಥ ಇಲ್ಲಿ SBI ಬ್ಯಾಂಕು ಕೂಡ ಇದೆ. ನಿಮ್ಗೆ ನಾನು ಆಗ್ಲೇ ಹೇಳಿದೆ, ಈ ಜಾಗದಲ್ಲಿ ಅಪಾಯ ಕಾದು ಕೂತಿದೆ. ನೋಡಿ ಕಾಣ್ತಾ ಇದೆ ನಿಮ್ಗೆ. ನೋಡಿ ಅಲ್ಲಿ ಎಷ್ಟೊಂದು ಒಣಗಿದ ಕಟ್ಟಿಗೆಗಳು ಮರದಲ್ಲಿ ಕೂತ್ಕೊಂಡಿದ್ದಾವೆ. ಇವು ಏನಾದ್ರೂ ಗಾಳಿ ಧೂಳಿಗೆ ಏನಾದ್ರೂ ಮನುಷ್ಯರ ಮೇಲೆ ಬಿದ್ದರೆ, ಅಥವಾ ವೆಹಿಕಲ್ಗಳ ಮೇಲೆ ಬಿದ್ದರೆ ನಿಜವಾಗ್ಲೂ ಯಾರೂ ಉಳಿಯಲ್ಲ. ಇಲ್ಲಿ ತುಂಬಾ ಜನ ಸೇರ್ತಕ್ಕಂಥ ಜಾಗದಲ್ಲೇ ಈ ರೀತಿ ಮರಗಳಲ್ಲಿ ನೋಡಿ ಎಷ್ಟೆಲ್ಲ ಒಣಗಿದ ಕಟ್ಟಿಗೆಗಳಿದಾವೆ. ಇವನ್ನ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಫೋನ್ ಮೂಲಕ ಮತ್ತೆ ಒಂದು ಆನ್ಲೈನ್ ಕಂಪ್ಲೇಂಟ್ಗಳನ್ನ ಕೊಡುವ ಮೂಲಕ ಬಾರಿ ನಾವು ಪ್ರಯತ್ನ ಮಾಡಿದ್ದೀವಿ ಅವರ ಮನ್ಮುಟ್ಲಿಕ್ಕೆ. ಈಗಲಾದರೂ ನಿಜವಾಗ್ಲೂ ಅಧಿಕಾರಿಗಳು ಕಣ್ತೆರೆದು ನೋಡಿ ಅದನ್ನ ತೆರವುಗೊಳಿಸ್ಬೇಕು, ಜನರ ಜೀವ ಜೊತೆ ಚೆಲ್ಲಾಟ ಆಡೋದನ್ನ ನಿಲ್ಲಿಸ್ಬೇಕು ಅಂತಕ್ಕಂಥದ್ದು ಈ ಒಂದು ವಿಡಿಯೋ ಮೂಲಕ ನನ್ನಲ್ಲಿರುವ ಒಂದು ಕಳಕಳಿ ಅಷ್ಟೇ. ಥ್ಯಾಂಕ್ ಯು. ವಿಶ್ ಮಾಡಿ. ನಾನು ಪ್ರಕಾಶ್ ನೆಲಗನಹಳ್ಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ.